ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ HK, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ಬೆಂಗಳೂರು ಕೂಗಳತೆ ದೂರದಲ್ಲೇ ವಿವಿಧ ಸಂಸ್ಕೃತಿಯನ್ನ ಸಾರುವಂತ ಭೂತ ನೆರಿಗೆ ಕಾರ್ಯಕ್ರಮ ಈಗ ಅದ್ದೂರಿಯಾಗಿ ಚಾಲನೆ ನೀಡಿರುವಂತದ್ದು. ಅಷ್ಟಕ್ಕೂ ಆ ಭೂತ ನೆರಿಗೆ ಅಂದ್ರೆ ಏನು, ಏನೆಲ್ಲ ವಿಶೇಷ ಆಚರಣೆಯನ್ನ ಮಾಡ್ತಾರೆ, ಅದು ಯಾವ ರೀತಿ ನಡೀತದೆ ಅನ್ನೋದನ್ನ ಈ ಸ್ಟೋರಿಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ, ಶೇರ್ ಮಾಡಿ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಗ್ರಾಮದಲ್ಲಿ ಸುಮಾರು 600 ವರ್ಷಗಳಿಂದಲೂ ಕೂಡ ಭೂತ ನೆರಿಗೆ ಕಾರ್ಯಕ್ರಮವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಗ್ರಾಮದ ದಿಣ್ಣೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜಾರಿಯ ಮಂತ್ರ ಪಠಣೆಯಿಂದ ಕರಿಯಣ್ಣ ಕೆಂಚಣ್ಣ ಅನ್ನುವಂತ ದೇವರು ಇಬ್ಬರು ವ್ಯಕ್ತಿಗಳ ಮೇಲೆ ಮೈದುಂಬಿ ಗ್ರಾಮದ ಪ್ರತಿಯೊಂದು ಬೀದಿಗಳಲ್ಲೂ ಕೂಡ ಸಂಚಾರ ಮಾಡಿದ್ರೆ ಗ್ರಾಮದಲ್ಲಿ ಯಾವುದೇ ರೀತಿಯ ರೋಗ ರುಜಿನಗಳು ಬರೋದಿಲ್ಲ ಅನ್ನೋಂತ ನಂಬಿಕೆಯಲ್ಲಿ ಕರಿಯಣ್ಣ ಕೆಂಚಣ್ಣ ಅನ್ನೋಂತ ಆಚರಣೆಯನ್ನ ಸಹ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ದಿಣ್ಣೆ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಮಂತ್ರ ಹೇಳ್ತಿದ್ದಂತೆ ಇಬ್ಬರ ಮೈ ಮೇಲೂ ಕೂಡ ಕರಿಯಣ್ಣ ಕೆಂಚಣ್ಣ ಮೈದುಂಬ್ತಾನೆ. ಆ ನಂತರ ಸಿಕ್ಕವರನ್ನು ಕೂಡ ಓಡಾಡಿಸುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾನೆ. ಅಂದ್ರೆ ಕರಿಯಣ್ಣ ಕೆಂಚಣ್ಣ ಸಾಕಷ್ಟು ವರ್ಷಗಳಿಂದಲೂ ಕೂಡ ಸಾಕಷ್ಟು ಹಸಿವಿನಿಂದ ದಣಿದಿರ್ತಾರೆ. ಅವರಿಗೆ ಹೊಟ್ಟೆ ತುಂಬಿಸುವಂತ ಕೆಲಸ ಮಾಡ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಗ್ರಾಮಸ್ಥರು ಕೂಡ ಸಾಕಷ್ಟು ಹಣ್ಣುಗಳನ್ನ ನೀಡುವಂಥದ್ದು ಮತ್ತೆ ಪ್ರಸಾದವನ್ನು ಸಹ ಕರಿಯಣ್ಣ ಕೆಂಚಣ್ಣನಿಗೆ ನೀಡುವಂಥದ್ದು. ಈ ಕರಿಯಣ್ಣ ಕೆಂಚಣ್ಣನಿಗೆ ಆ ವಸ್ತುಗಳನ್ನ, ಆಹಾರ ಪದಾರ್ಥಗಳನ್ನ ನೀಡಿದಾಗ ಮಾತ್ರ ಸುಮ್ಮನೆ ಇರುವಂತದ್ದು. ನಂತರ ಸಾಕಷ್ಟು ಆಕ್ರೋಶ ಭರಿತವಾಗಿ ಸಿಕ್ಕವರ ಮೇಲೆ ಓಡಿಸ್ಕೊಂಡು ಹೋಗುವಂಥದ್ದು, ಅಂದ್ರೆ ಅವರನ್ನ ತಿಂದು ಬಿಡ್ತೀನಿ ಅನ್ನೋಂತ ಭರದಲ್ಲಿ ಹೋಗುವಂಥದ್ದು. ಹಾಗಾಗಿ ಜನರು ಕೂಡ ಸಾಕಷ್ಟು ಜನ ನಮ್ಮ ಮೇಲೆ ಕರಿಯಣ್ಣ ಕೆಂಚಣ್ಣ ದಾಳಿ ಮಾಡ್ತಾನೆ ಅಥವಾ ನಮ್ಮನ್ನು ತಿಂದು ಬಿಡ್ತಾನೆ ಅನ್ನೋಂತ ಭಯದಲ್ಲಿ ಕರಿಯಣ್ಣ ಕೆಂಚಣ್ಣ ಬರ್ತಿದಂತೆ ಓಡುವಂಥದ್ದು. ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಗ್ರಾಮದ ಪ್ರಮುಖ ಬೀದಿಗಳಲ್ಲೂ ಸಹ ಓಡುವಂತ ಸಮಯದಲ್ಲೂ ಕೂಡ ಈಗ ಪ್ರತಿಯೊಂದು ಮನೆಗಳ ಕೂಡ ಹೋಗ್ತಾನೆ. ಆಗ ಆ ಸಮಯದಲ್ಲೂ ಕೂಡ ಸಾಕಷ್ಟು ಪ್ರಸಾದವನ್ನು ಕೂಡ ಕೊಡಲಾಗ್ತದೆ. ಹಾಗಾಗಿ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ಏನಿದೆ, ಆ ದೇವಾಲಯಕ್ಕೆ ಹೋಗಿ ಅಲ್ಲಿ ಅಂತಿಮ ಅರ್ಚನೆಯನ್ನು ಸಹ ಮಾಡ್ಲಾಗ್ತದೆ. ಅಂತಿಮ ಅರ್ಚನೆ ಆದಂತ ಸಮಯದಲ್ಲಿ ಒಂದು ವಿಶಿಷ್ಟವಾದ ಆಚರಣೆ ಆಗಿರೋದ್ರಿಂದ ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿ ಸೇರಿ ಈ 2 ರಿಂದ 3 ಗಂಟೆ ಕಾಲ ಒಂದೆಡೆ ಸೇರಿ ಅತ್ಯಂತ ಸಂಭ್ರಮದಿಂದ ಆ ಜಯ ವಿಜಯರ ಪ್ರತಿರೂಪವಾದಂತ ಕರಿಯಣ್ಣ ಕೆಂಚಣ್ಣರವರನ್ನ ರೇಗಿಸುವುದು ಯಾವ್ದು ಮೂಲಕ ಅಂದ್ರೆ ವಿಷ್ಣುವಿನ ಪಾರಾಯಣ ಮಾಡಿದಾಗ ಅಸುರ ರೂಪದಲ್ಲಿರ್ತಕ್ಕಂಥ ಜಯ ವಿಜಯರು ಉದ್ರೇಕಗೊಂಡು ಆ ಭಕ್ತಾದಿಗಳ ಮೇಲೆ ಎರಗ್ತಾರೆ. ಹಂಗೆ ಎರಗದಂತ ಜಯ ವಿಜಯರಿಗೆ ನಾವು ಅವರಿಗೆ ಹಸುವನ್ನ ತಣಿಸಕ್ಕೆ ರಸಾಯನ ರೂಪದಲ್ಲಿ ತಣಿಸಿ ಊರೆಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಕೊನೆಗೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ಮುಂಭಾಗಕ್ಕೆ ಕರೆದುಕೊಂಡು ಬಂದು ಅವರಿಗೆ ಶಾಂತಗೊಳಿಸಿ ಈ ಕಾರ್ಯಕ್ರಮವನ್ನ ಸಂಪಾಪ್ತಿ ಮಾಡ್ತೀವಿ. ಈ ಕಾರ್ಯಕ್ರಮ ಏನಿದೆ ಎಲ್ಲರಲ್ಲೂ ಕೂಡ ಒಂದು ಒಮ್ಮಸಮ್ಮತವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಲಿಂಗ ಭೇದ ಇಲ್ದಿರ ಎಲ್ಲರೂ ಕೂಡ ಸೇರಿ ಇದು ಸರ್ವಧರ್ಮ ಸಮನ್ವಯವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ. ಇಲ್ಲಿಗೆ ಎಲ್ಲ ಧರ್ಮದವರು, ಎಲ್ಲ ಕೋಮಿನವರು, ವಿಶೇಷವಾಗಿ ಎಲ್ಲ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಮದುವೆ ಆಗಿ ಹೋಗಿರ್ತಕ್ಕಂಥವ್ರೆಲ್ಲರೂ ಕೂಡ ಬಂದು ಈ ದಿನ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಒಂದು ರೀತಿಯಾಗಿ ಇದು ಊರಿನ ಹಬ್ಬ. ಕರಿಯಣ್ಣ ಕೆಂಚಣ್ಣ ಮೈದುಂಬಿರ್ತಾನೆ, ಅದು ಅವರ ಮೈಯಿಂದ ಬಿಟ್ಟು ಹೋಗುವಂತ ಕೆಲಸವೂ ಕೂಡ ಆಗ್ತದೆ. ಅಂದ್ರೆ ಸುಮಾರು 600 ವರ್ಷಗಳಿಂದಲೂ ಕೂಡ ಇದೇ ಸಂಸ್ಕೃತಿಯನ್ನ ಈ ಗ್ರಾಮಸ್ಥರು ಕೂಡ ಆಚರಣೆ ಮಾಡ್ಕೊಂಡು ಬಂತಿರೋಂಥದ್ದು. ಅಕ್ಕಪಕ್ಕದ 40-50 ಹಳ್ಳಿಯ ಜನರು ಕೂಡ ಈ ಆಚರಣೆಯನ್ನು ನೋಡೋದಕ್ಕೆ ಬರುವಂತದ್ದು. ಪ್ರಮುಖವಾಗಿ ಆಷಾಢ ಮಾಸದಲ್ಲಿ ಈ ಆಚರಣೆಯನ್ನ ಮಾಡುವಂತದ್ದು. ಹಾಗಾಗಿ ಸಾಕಷ್ಟು ಜನರು ಕೂಡ ಭಕ್ತಿ ಭಾವದಿಂದ ಕೂಡ ಬಂದು ಕರಿಯಣ್ಣ ಕೆಂಚಣ್ಣ ಆಚರಣೆಯಲ್ಲೂ ಕೂಡ ಭಾಗಿಯಾಗಿದ್ರು. ಒಟ್ಟಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ವಿಶೇಷ ಆಚರಣೆಯಿಂದ ಸುಮಾರು 600 ವರ್ಷಗಳಿಂದಲೂ ಕೂಡ ಈ ಆಚರಣೆಯನ್ನ ಮಾಡ್ಕೊಂಡು ಬಂದಿರುವಂತದ್ದು. ಸುತ್ತಮುತ್ತಲಿನ ಜನರಿಗೂ ಕೂಡ ಭೂತ ನೆರಿಗೆ ಅಂದ್ರೆ ಸಾಕು, ಅಲ್ಲೊಂದು ಖುಷಿ ಸಂಭ್ರಮ ಮನೆ ಮಾಡಿರುವಂತದ್ದು. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಭೂತ ನೆರಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೈವಿ ಕೃಪೆಗೂ ಕೂಡ ಪಾತ್ರರಾಗುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.